ಬೇಸಿಗೆ ಬಂದ್ರೆ ಸಾಕು ಈ ಬೇಗೆಯಿಂದ ಹೇಗೆ ಪಾರಾಗೋದು ಎಂದು ಎಲ್ಲರಲ್ಲೂ ಕಾಡುತ್ತದೆ. ಆದ್ರೆ ಈ ಹಣ್ಣುಗಳನ್ನ ತಿನ್ನೋದ್ರಿಂದ ಬೇಸಿಗೆಯ ತಾಪದಿಂದ ತಪ್ಪಿಸಿಕೊಳ್ಳಬಹುದು. ಹಾಗಾದ್ರೆ ಯಾವ ಹಣ್ಣು ತಿನ್ನೋದ್ರಿಂದ ನೀವು ಬೇಸಿಗೆಯಿಂದ ತಪ್ಪಿಸಿಕೊಳ್ಳಬಹುದು ಅಂತ ನೋಡೋದಾದ್ರೆ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಊಟ ಮಾಡಲು ಕಷ್ಟವಾಗುತ್ತದೆ. ಬರೀ ನೀರು, ಜ್ಯೂಸ್, ಹಣ್ಣು ತಿಂದು ಹೊಟ್ಟೆ ತುಂಬಿಸುವಂತಾಗಿದೆ. ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಕೊರತೆಯನ್ನ ನಿವಾರಿಸಲು ಸಹಕಾರಿಯಾಗಬಲ್ಲ ಈ ಹಣ್ಣನ್ನ ತಿನ್ನೋದ್ರಿಂದ ಒಳ್ಳೆಯದು ಮತ್ತು ಪೌಷ್ಟಿಕ ಅಂಶಗಳು ಸಿಗುತ್ತವೆ. ಇನ್ನು ಬೇಸಿಗೆಯಲ್ಲಿ ಬಿಸಿಲಿನ ಧಗೆಯಿಂದ ದೇಹವು ತುಂಬಾ ಬೆವರಲಾರಂಭಿಸುತ್ತದೆ. ಇದು ದೇಹದಲ್ಲಿ ನೀರಿನ ಕೊರತೆಗೆ ಕಾರಣವಾಗಬಹುದು. ಇದರಿಂದಾಗಿ ಆಯಾಸ, ದೌರ್ಬಲ್ಯ, ತಲೆ ತಿರುಗುವಿಕೆ, ಹೊಟ್ಟೆ ಉರಿ ಉಂಟಾಗಬಹುದು. ಇನ್ನು ತೀವ್ರತರವಾದ ಪ್ರಕರಣಗಳಲ್ಲಿ ಶ್ವಾಸದ ಹೊಡೆತದಿಂದ ಬಳಲಬಹುದು. ಹೀಟ್ ಸ್ಟ್ರೋಕ್ ತುಂಬಾ ಅಪಾಯಕಾರಿಯಾಗಿದ್ದು ಪ್ರಾಣ ಹೋಗುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿ ದೇಹವನ್ನ ಹೈಡ್ರೀಕರಿಸಿಡುವುದು ಬಹಳ ಮುಖ್ಯ. ಸಾಕಷ್ಟು ನೀರಿನ ಜೊತೆ ಕೆಲವೊಂದು ಹಣ್ಣುಗಳನ್ನ ತಿನ್ನುವುದು ದೇಹದಲ್ಲಿನ ನೀರಿನ ಕೊರತೆಯನ್ನ ನಿವಾರಿಸಲು ಸಹಕಾರಿಯಾಗಬಲ್ಲದು. ಹಣ್ಣುಗಳ ಬಗ್ಗೆ ಪೌಷ್ಟಿಕ ತಜ್ಞರು ಏನ್ ಹೇಳ್ತಾರೆ ಅಂತ ಕೇಳೋದಾದ್ರೆ, ಬೇಸಿಗೆಯಲ್ಲಿ ತಿನ್ನಬೇಕಾದ ಹಣ್ಣುಗಳು ಯಾವ್ಯಾವ ಅಂದ್ರೆ, ಬೇಸಿಗೆಯಲ್ಲಿ ಈ ಹಣ್ಣನ್ನ ತಿನ್ನೋದ್ರಿಂದ ದೇಹದಲ್ಲಿ ನೀರಿನ ಕೊರತೆ ನಿವಾರಣೆಯಾಗುವುದಲ್ಲದೆ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ದೇಹಕ್ಕೆ ಹೆಚ್ಚು ಶಕ್ತಿ ದೊರೆಯುತ್ತದೆ. ಹಾಗಾದ್ರೆ ಆ ಹಣ್ಣುಗಳು ಯಾವ್ಯಾವು ಅಂದ್ರೆ, ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತದೆ. ಈ ಹಣ್ಣು ನೀರಿನಿಂದ ತುಂಬಿದ್ದು ಇದು ನಿರ್ಜಲೀಕರಣವನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದು ನಿಮಗೆ ಸಾಕಷ್ಟು ಪೋಷಣೆಯನ್ನ ನೀಡುತ್ತದೆ ಮತ್ತು ನಿಮ್ಮನ್ನ ತಂಪಾಗಿ ಉಲ್ಲಾಸದಿಂದ ಇಡುತ್ತದೆ. ಇದು ನಿಮ್ಮ ಶಕ್ತಿಯನ್ನ ಕಾಪಾಡಿಕೊಳ್ಳುತ್ತದೆ ಮತ್ತು ನಿಮಗೆ ದಣಿವು ಅಥವಾ ದೌರ್ಬಲ್ಯತೆಯನ್ನ ನಿವಾರಿಸುತ್ತದೆ. ಎರಡನೇದಾಗಿ ಪಪಾಯ. ಇದು ನಿಮ್ಮನ್ನು ಹೈಡ್ರೇಟ್ ಆಗಿರಿಸುತ್ತದೆ ಮತ್ತು ಇದು ಹೊಟ್ಟೆಯ ಉಷ್ಣತೆ ಹೆಚ್ಚಾಗಲು ಬಿಡುವುದಿಲ್ಲ ಮತ್ತು ಜೀರ್ಣಕ್ರಿಯೆಯನ್ನ ಆರೋಗ್ಯವಾಗಿರಿಸುತ್ತದೆ. ಇದು ಬೇಸಿಗೆಯ ತಿಂಡಿಗೆ ಉತ್ತಮ ಆಯ್ಕೆಯಾಗಬಹುದು. ಇದು ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನ ಹೊಂದಿದ್ದು ಮಲಬದ್ಧತೆಯಿಂದ ಬಳಲುತ್ತಿರುವವರು ಇದನ್ನ ಖಂಡಿತವಾಗಿ ತಿನ್ನಬೇಕು. ಇದನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ. ಬೇಸಿಗೆಯಲ್ಲಿ ಮಾವು ತಿನ್ನುವುದರಿಂದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೊರತೆ ಉಂಟಾಗುವುದಿಲ್ಲ. ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯಕವಾಗಿದೆ. ಆದ್ದರಿಂದ ಇದನ್ನು ಸೇವಿಸುವುದು ಉತ್ತಮ. ಒಂದು ವೇಳೆ ನೀವು ಮಾವಿನ ಹಣ್ಣಿನಿಂದ ಅಲರ್ಜಿಯನ್ನು ಹೊಂದಿದ್ದರೆ ಅದರಿಂದ ದೂರವಿರುವುದು ಉತ್ತಮ. ಇನ್ನು ಕರ್ಬೂಜ ದುಂಡಗಿರುವ ಸಿಹಿ ಹಣ್ಣು. ಇದು ನೀರಿನಂಶವನ್ನ ಹೊಂದಿದೆ. ಇವುಗಳನ್ನು ಸೇವಿಸುವುದರಿಂದ ಇದು ದೇಹವನ್ನ ತಂಪಾಗಿ ಇಡುತ್ತದೆ. ಮೂತ್ರವರ್ಧಕ ಗುಣಗಳನ್ನ ಹೊಂದಿದೆ ಎಂದು ಆಹಾರ ತಜ್ಞರು ಹೇಳಿದ್ದಾರೆ. ಇದು ನಿಮ್ಮ ಮೂತ್ರಪಿಂಡಗಳು, ಮೂತ್ರಕೋಶ ಇತ್ಯಾದಿಗಳಿಗೆ ಒಳ್ಳೆಯದು ಮತ್ತು ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ.